ಮೆಟ್ರೋ ಟಿಕೆಟ್ ದರ ಮತ್ತೆ ಏರಿಕೆಗೆ ರಾಜ್ಯ ಸರ್ಕಾರ ಅಸ್ತು ಎಂದಿದೆ. ಸೋಮವಾರದಿಂದಲೇ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗುತ್ತೆ. 5% ಮೆಟ್ರೋ ಟಿಕೆಟ್ ಪ್ರಯಾಣ ದರ ದುಬಾರಿಯಾಗಲಿದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಮೆಟ್ರೋ ಪ್ರಯಾಣಿಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮತ್ತೊಮ್ಮೆ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಪ್ರಯಾಣಿಕರಿದ್ದಾರೆ. ಸರ್, ಸೋಮವಾರದಿಂದ 5% ಟಿಕೆಟ್ ದರವನ್ನ ಏರಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು, ತಾವೇನು ಹೇಳ್ತೀರಾ ಸರ್? ಈಗಾಗಲೇ ಹೋದ ವರ್ಷ ಏನೋ 100% 100 ಪಟ್ಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮತ್ತೆ ಈ ವರ್ಷ ಮತ್ತೆ ಅದ್ರ ಮೇಲೆ 5% ಅನ್ಕೊಂಡು ಹೋದರೆ ಇದಕ್ಕೆ ಏನು ಎಂಡೇ ಇಲ್ಲ. ಹಾಗಾಗಿ ಇದನ್ನ ದಯವಿಟ್ಟು 100% ಇರೋದನ್ನ 71 ಏನೋ ಮಾಡಿದ್ರು ಅನ್ಸುತ್ತೆ, ಅದನ್ನ ಇನ್ನೂ ಒಂದು 20% ಕಮ್ಮಿ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟ್. ತಾವು 71 ಇರೋದನ್ನ 20% ಕಡಿಮೆ ಮಾಡಿ ಅಂತಿದ್ದೀರಾ. ಮೆಟ್ರೋದವರು ಅದಕ್ಕೆ 5% ಏರಿಕೆ ಮಾಡಿ 76% ಸೋಮವಾರದಿಂದ ತೆಗೆದುಕೊಳ್ಳಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅದೇ ಅದು ಕಮ್ಮಿ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇವ್ರು ಮತ್ತೆ ಜಾಸ್ತಿ ಮಾಡ್ತೀನಿ ಅಂದರೆ ಪ್ರಯಾಣಿಕರ ಮೇಲೆ ಬಹಳ ಹೊರೆ ಬೀಳುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಮೆಟ್ರೋ ಮೇಲೆ ಅವಲಂಬಿಸಿದ್ದೀವಿ ನಾವೆಲ್ಲ. ಒಂದು ಎರಡನೇದೇನಾದರೆ ಟ್ರೂ ವೀಲರ್ನಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಟ್ರಾವೆಲ್ ಮಾಡಿದ್ರೆ ನಿಮಗೆ ಬೆನ್ನೋವಂತೂ 100% ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ನಾವೆಲ್ಲ ಬಹಳ ಜನ ಮಿಡಲ್ ಕ್ಲಾಸ್ ಜನ ಅಂತಲೇ ಇಟ್ಕೊಳ್ಳಿ, ನಾವೆಲ್ಲ ಮೆಟ್ರೋ ಮೇಲೇ ಅವಲಂಬಿಸಿದ್ದೀವಿ.